ಸರ್, ಸಾಹಿತ್ಯ ಉತ್ಸವಕ್ಕೆ ಬಂದಿದ್ದೀರಾ, ಹಬ್ಬ ನಡೀತಾ ಇದೆ, ಸೊ ಎಷ್ಟು ಖುಷಿ ಆಗ್ತದೆ? ಇಲ್ಲ, ಚೆನ್ನಾಗಿರುತ್ತೆ. ಯಾವಾಗಲೂ ಸಾಹಿತ್ಯ ಉತ್ಸವ ಅಂದರೆ ಹೊಸ ವಿಚಾರಗಳ ವಿನಿಮಯ, ಹೊಸ ವ್ಯಕ್ತಿಗಳ ಭೇಟಿ, ಹೆಚ್ಚಾಗಿ ಯುವಕರ ಯುವತಿಯರ ಒಂದು ಉತ್ಸಾಹ, ಅದು ಇಂಪಾರ್ಟೆಂಟು. ಯಾಕಂದರೆ ಒಂದು ಚಡಪಟಿಕೆ ಸಾಹಿತ್ಯದ ಮೂಲ. ಬದುಕು ಕೊಡುವ ಹೊಸ ಆಹ್ವಾನಗಳಿಗೆ ನಮ್ಮನ್ನು ಸಜ್ಜುಗೊಳಿಸುವುದು ಸಾಹಿತ್ಯ. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಸಾಹಿತ್ಯ ಅಂದರೆ ಟೈಮ್ ಪಾಸು, ಸಾಹಿತ್ಯ ಅಂದರೆ ಖುಷಿ, ಸಾಹಿತ್ಯ ಅಂದರೆ ಹೇಗೆ ಅಂದರೆ ಬೋರಾದಾಗ ಓದೋದು, ಸಿನಿಮಾ ನೋಡ್ತೀವಿ, ಸಾಹಿತ್ಯ ಓದೋದು, ಹಾಡು ಕೇಳೋದು, ಹಾಗೆ ಸಾಹಿತ್ಯ ಅಲ್ಲ. ಈಗ ನೀವು ಎಜುಕೇಷನಿಗೆ ಪುಸ್ತಕ ಓದ್ತೀರಾ ಅಲ್ವಾ, ಪಠ್ಯಪುಸ್ತಕ, ಟೆಕ್ಸ್ಟ್ ಬುಕ್ಕು. ಹಾಗೆ ನಿಮ್ಮ ಎಜುಕೇಷನ್ ಆಯಿತು, ಜಾಬ್ಗೆ ಹೋದ್ರಿ ಎಲ್ಲ ಹೌದು. ಆಮೇಲೆ ಲೈಫಲ್ಲಿ ಬರುತ್ತಲ್ಲ ಎಕ್ಸಾಮ್ಸು, 10 ವರ್ಷ ಆದಮೇಲೆ 20 ವರ್ಷ ಆದಮೇಲೆ ಲೈಫಲ್ಲಿ ನಾನೇ ಎಕ್ಸಾಮ್ ಬರುತ್ತೆ. ಆ ಎಕ್ಸಾಮ್ಗಳಿಗೆ ಟೆಕ್ಸ್ಟ್ ಬುಕ್ ಯಾವುದು? ಸಾಹಿತ್ಯ. ನೀವು ಏನು ಸಾಹಿತ್ಯ ಪುಸ್ತಕ ಓದ್ತೀರಿ ಅದರಲ್ಲಿ ನಿಮ್ಮ ಬದುಕಿನ ಎಕ್ಸಾಮ್ಗಳಿಗೆ ದೇ ಪ್ರಿಪೇರ್ ಯು. ಆ ಸಾಹಿತ್ಯವನ್ನು ಓದೋದಕ್ಕೆ ಈ ಸಾಹಿತ್ಯ ಸಮ್ಮೇಳನಗಳು, ಗೆಟ್ ಟುಗೆದರ್ಗಳು ನಿಮ್ಮನ್ನು ತಯಾರು ಮಾಡ್ತವೆ. ದೇ ಕ್ರಿಯೇಟ್ ಎ ಟೇಸ್ಟ್ ಫಾರ್ ಯು ಫಾರ್ ರೀಡಿಂಗ್ ದೋಸ್ ಬುಕ್ಸ್. ಐ ಥಿಂಕ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯಂಗ್ಸ್ಟರ್ಸ್ ಟು ಡೆವಲಪ್ some interest and taste for literature. I think that way, this time, this age, such get-togethers are very, very important. ಓಕೆ ಸರ್, ನೀವು ಓದಿದ ಮೊದಲ ಪುಸ್ತಕ? ತುಂಬ, ಯಾಕಂದರೆ ನಾನು ಆವಾಗೆಲ್ಲ ಅದರ ಪತ್ರಿಕೆಗಳನ್ನು, ಮ್ಯಾಗಝಿನ್ಗಳು, ದೀಪಾವಳಿ ವಿಶೇಷಾಂಕಗಳು, ಮಯೂರ, ಮಲ್ಲಿಗೆ, ಇಂಥ ಮಾಸಪತ್ರಿಕೆಗಳು. ಆಮೇಲೆ ಎಲ್ಲರ ನನಗೆ ಆ ಥರ ಇರಲಿಲ್ಲ. ತ್ರಿವೇಣಿ, ತರಾಸು, ನಿರಂಜನ, ಯಶವಂತ್ ಚಿತ್ತಾಲ, ಶಾಂತಿನಾಥ್ ದೇಸಾಯಿ, ಇಂಥವರ ಕಥೆಗಳು, ಕಾದಂಬರಿಗಳು ನನಗಿನ್ನೂ ನೆನಪಿದೆ. ಯಶವಂತ್ ಚಿತ್ತಾಲರ 3 ದಾರಿಗಳು ಕಾದಂಬರಿ, ನಿರಂಜನರ ಚಿರಸ್ಮರಣೆ ಕಾದಂಬರಿ, ಅವೆಲ್ಲ ಇನ್ನೂ ನೆನಪಿದೆ. ಅವೆಲ್ಲ ಓದಿದ ಕಣ್ಣೆದುರಿಗೆ ಕಟ್ಟುತ್ತೆ ಫಸ್ಟ್ ಚಾಪ್ಟರ್ಗಳೆಲ್ಲ. ಶಿವರಾಮ್ ಕಾರಂತರ ಕಾದಂಬರಿ. ಹೌದು. ಸೊ ನಿಮಗೆ ಬರೀಬೇಕು ಅನಿಸಿದ್ದು ಯಾವಾಗ ಸರ್? ಆಗಲೇ ನಾನು PUC ಲಿದ್ದಾಗ ಅನಿಸಿತ್ತು ನನಗೆ. ಹೌದು. ಸೊ ಏನು ಫಸ್ಟ್ ಲೈನ್ ನೀವೇನು ಬರೆದಿದ್ದು ನೆನಪಿದೆ ಸರ್ ನಿಮಗೆ? ನೆನಪಿಲ್ಲ. ನೆನಪಿಲ್ಲ. ಓಕೆ. ಸೊ ಸಾಹಿತ್ಯ ಅಂತ ಬಂದಾಗ ಸರ್, ಇವಾಗಿನ ಡಿಜಿಟಲ್ ಯುಗದಲ್ಲಿ ಸಾಕಷ್ಟು ಜನ ಬರೀತಾರೆ, ಅದು ಡಿಜಿಟಲ್ ಒಂದು ಕಾಂಟೆಂಟ್ ಆಗಿ ಹೊರಗಡೆ ಬರುತ್ತೆ. ಸೊ ಅದನ್ನು ಸಾಹಿತ್ಯವಾಗಿ ಕನ್ಸಿಡರ್ ಮಾಡಬಹುದಾ? ಅದು ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಬಟ್ ಕ್ವಾಲಿಟಿ, ದ ಪ್ರಾಬ್ಲಮ್ ಈಸ್ ದ ಹರಿ ಟು ಏನಾದರೂ ಬರೆದ್ರೆ ಅದ್ರ ಜೊತೆಗೆ ಸ್ವಲ್ಪ ಯು ಹ್ಯಾವ್ ಟು ಟೆಸ್ಟ್. ಒಂದೇನಾದರೂ ನೀವು ಒಲೆ ಮೇಲೆ ಇಟ್ಟರೂ ಕೂಡ ಅದು ಕುದಿದು ಅದಕ್ಕೆ ಪಾಕ ಬರೋದಕ್ಕೆ ಒಂದಿಷ್ಟು ಹೊತ್ತು ಬಿಡ್ತೀರಾ ನೀವು. ದ ಪ್ರಾಬ್ಲಮ್ ಈಸ್ ಹರಿ ಟು ಬಿ ಸೀನ್, ಹರಿ ಟು ಬಿ ಶೋನ್. ಒಂದು ಪೋಶ್ಚರ್, ಪಬ್ಲಿಕ್ ಪೋಶ್ಚರಿಂಗ್ ಒಂದು ಬಂದಿದೆ ಈಗ. ಜನ ನೋಡಬೇಕು, ಎಷ್ಟು ಲೈಕ್ ಸಿಗುತ್ತೆ. ಮೊದಲು ಆಗಿರಲಿಲ್ಲ. ಬರೆದಿದ್ದನ್ನು ಒಂದಿಷ್ಟು ದಿವಸ ಇದ್ದು ಯಾರೋ ಟೀಚರಿಗೆ ತೋರಿಸಿ, ಯಾರೋ ಫ್ರೆಂಡ್ಸಿಗೆ ತೋರಿಸಿ, ಹಾಸ್ಟೆಲಲ್ಲಿ ಯಾರಿಗೋ ತೋರಿಸಿ, ಅಥವಾ ಯಾವುದೋ ಮೇಸ್ಟ್ರಿಗೆ ತೋರಿಸಿ, ಅದನ್ನು ಓಕೆ ಅಂದಮೇಲೆ ಪತ್ರಿಕೆ ಕಳಿಸಿ, ಅಲ್ಲಿ ಯಾರೋ ಸಂಪಾದಕರದ್ದು ಚೆನ್ನಾಗಿದ್ದರೆ ಅದನ್ನು ಪ್ರಕಟಿಸಿ, ಆಮೇಲೆ ಆ ಥರ ಪ್ರಿಂಟ್ ಆದ ಕಥೆಗಳನ್ನು ಒಂದು 5 ವರ್ಷ ಆದಮೇಲೆ ಒಂದು ಪುಸ್ತಕ ತರ್ತಿದ್ವಿ. ಈಗ ಹಾಗಲ್ಲ, ನನ್ನದೇ ಫೇಸ್ಬುಕ್ಕು, ನನ್ನದೇ ಆನ್ಲೈನು, ಅದು ಹೇಗಿದೆ ಇಲ್ಲ ಅಂತ ಹೇಳೋರಿಲ್ಲ. ದರ್ ಈಸ್ ನೋ ಪ್ಯಾರಾಮೀಟರ್ಸ್ ಟು ಜಡ್ಜ್ ಇಟ್. ಸೊ ದರ್ ಈಸ್ ನೋ ಸೆಲ್ಫ್ ಇನ್ಸ್ಪೆಕ್ಷನ್. ಸೊ ನಾನೇ ರಾಜ. ಹೀಗಾಗಿ ಗುಣಮಟ್ಟದ ಒಂದು ಪರೀಕ್ಷೆನೇ ಇಲ್ಲದ ಮೇಲೆ ಆಮೇಲೆ ಯಾರಾದರೂ ಏನಾದರೂ ಹೇಳಿದ್ರೆ ಉಲ್ಟಾ ಅದಕ್ಕೆ ಅವರಿಗೆ ನಿನಗೇನು ಗೊತ್ತು ಅಂತ ಬೈಯೋದು. ಸೊ ಹೀಗಾಗಿ ಒಳ್ಳೆಯದಿದ್ದೇ ಇದೆ, ಆದರೆ ಒಳ್ಳೆಯದಕ್ಕಿಂತ ಈ ಗುಣಮಟ್ಟದ ಮಾನದಂಡಗಳ ಒಂದು ಅವೇರ್ನೆಸ್ ಇಲ್ಲದೇ ತುಂಬ ಸರಕು ಮಾರ್ಕೆಟಲ್ಲಿ ತುಂಬಿಟ್ರೆ ಒಳ್ಳೆಯದು ಕೂಡ ಕಾಣದೆ ಹೋಗ್ಬಿಡುತ್ತೆ, ಅದರ ರುಚಿನೇ ಕೆಟ್ಟು ಹೋಗ್ಬಿಡುತ್ತೆ. ಐ ಥಿಂಕ್ ಆತ್ಮ ಪರೀಕ್ಷೆ ಬೇಕು ಅಂತ ಕಾಣುತ್ತೆ. ಯು ಹ್ಯಾವ್ ಟು ಬಿ ಅದು ದ್ಯಾಟ್ ಹ್ಯಾಸ್ ಟು ಬಿ ಬ್ರಾಟ್ ಇನ್. ಅದಕ್ಕಾಗಿ ಓದುವುದು ಕಡಿಮೆ ಆಗಿದೆ. ಸರ್, ನಿಮ್ಮ ಮಳೆ ಹಾಡುಗಳ ಎಲ್ಲರಿಗೂ ಕೂಡ ಪ್ರಿಯವಾದವು, ಎಲ್ಲರೂ ನಿಮ್ಮ ಅಭಿಮಾನಿಗಳು. ಸೊ ಆ ಮಳೆಯ ಹಾಡಿನ ಸ್ಫೂರ್ತಿ ಏನು ಸರ್? ಯಾರು ನಿಮ್ಗೆ? ಇಲ್ಲ, ಮಳೆ ಹಾಗೇನೆ, ಮಳೆನೇ ಸ್ಫೂರ್ತಿ. ಲೈಫ್ ಲವ್ ಫಾರ್ ಲೈಫ್ ಈಸ್ ಎವ್ರಿಥಿಂಗ್. ಮಳೆ ಈಸ್ ನಾಟ್ ಜಸ್ಟ್ ರೊಮ್ಯಾಂಟಿಕ್. ಮಳೆ ಈಸ್ ದ ಸ್ಯಾಡೆಸ್ಟ್ ಥಿಂಗ್. ಯು ಗೋ ಟು ಫಿಶರ್ಮನ್ ಆ್ಯಂಡ್ ಆಸ್ಕ್ ವಾಟ್ ಇಟ್ ಮೀನ್ಸ್ ಟು ಹಿಮ್. ಮಳೆ ಬಂದ ಕೂಡಲೇ ಫಿಶಿಂಗ್ ಇಲ್ಲ, ದೋಣಿಗಳು ದಂಡೆಗೆ ಬರಬೇಕು. 4 ತಿಂಗಳು ಅವ್ರಿಗೆ ಫಿಶಿಂಗ್ ಇಲ್ಲ. ಮಳೆ ಅಂದ ಕೂಡಲೇ ಗೋ ಟು ಸ್ಲಮ್ಸ್ ಆರ್ ಸ್ಟ್ಯಾಂಡಿಂಗ್ ಇನ್ ರೇನ್ಸ್. ಮಕ್ಕಳು ಪಾಟಿ ಚೀಲಗಳನ್ನು ಪ್ಲಾಸ್ಟಿಕ್ ಚೀಲಲ್ಲಿ ಹಾಕ್ಕೊಂಡು ಕಾಟ್ ಮೇಲೆ ಕೂತಿರ್ತಾರೆ, ಯಾಕಂದರೆ ಕಾಟಿನ ಕಾಲುಗಳು ನೀರಲ್ಲಿರ್ತವೆ. ನಾನು ಬಾಂಬೆಲಿ 25 ವರ್ಷ ಇದ್ದವನು. ಐ ನೋ ವಾಟ್ ರೇನ್ ಮೀನ್ಸ್. ಸೊ ವಿ ರೊಮ್ಯಾಂಟಿಸೈಸ್ ಬಿಕಾಸ್ ವಿ ಆರ್ ಇನ್ ಎ ಪ್ರಿವಿಲೇಜ್ ಪೊಸಿಷನ್. ಸೊ ಮಳೆ ಹ್ಯಾಸ್ ಬೋತ್ ದ ಆ್ಯಂಗಲ್ಸ್.
ಸೊ ಮಳೆ ಅಂದರೆ ಬರೀ ನಾವು ಅಲ್ಲ, ಕೊನೆಗೂ ಜೀವನ ಪ್ರೀತಿಯಿಂದ ಎಲ್ಲದೂ ಬರಬೇಕಾದ್ದು. ಜೀವನ ಪ್ರೀತಿ ಯಾವಾಗ ಬರುತ್ತೆ ಅಂದರೆ ನಾವು ಎಲ್ಲವನ್ನು ಹಂಚಿಕೊಳ್ಬೇಕು, ಎಲ್ಲರೊಂದಿಗೂ ಹಂಚಿಕೊಳ್ಬೇಕು. ಆಗಲೇ ಅದೇ ನಮ್ಮ ಸಾಹಿತ್ಯದ ಮೂಲ. ಮತ್ತು ಮಮತೆ, ಮತ್ತು ಯಾವಾಗಲೂ ಹೇಳೋದು ನಾನು, ಮಮತೆ ಮತ್ತು ಸಮತೆ, ಈಕ್ವಾಲಿಟಿ, ಅದೇ ನಿಜವಾದ ಅಧ್ಯಾತ್ಮ. ಅಷ್ಟೇ. ಈ ಅಧ್ಯಾತ್ಮ ಅನ್ನೋದು ಯಾವುದೋ ಕಾಶ್ಮೀರದ ತುದಿಯಲ್ಲ ಅಥವಾ ಯಾವುದೋ ಕನ್ಯಾಕುಮಾರಿ ತುದಿಯಲ್ಲಿ ಹುಟ್ಟುವಂಥದ್ದಲ್ಲ. ಅದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಲ್ಲೇ ಆಗಬೇಕು ಅಥವಾ ಆಸ್ಪತ್ರೆಯ OPD ಕ್ಯೂನಲ್ಲೇ ಆಗಬೇಕು ಅಂತ ನಂಬುವನ್ನು. ಅದು ನಮ್ಮ ಸಾಹಿತ್ಯದ ಜೀವಧಾತು ಆಗಬೇಕು. ಸರ್, ನೀವು ಬರೆಯೋದಕ್ಕೆ ಪೆನ್ನನ್ನು ಜಾಸ್ತಿ ಪೆನ್ನೇ ಬರೆಯೋದು, ಟೈಪ್ ಮಾಡೋದು? ಟೈಪ್ ಯಾವತ್ತೂ ಮಾಡಿ, ನಾನು ಈಗಲೂ ಪೆನ್ನಲ್ಲೇ ಬರೆಯೋದು. ಓಕೆ ಸರ್, ಕೊನೆಯದಾಗಿ ಸೊ ನಿಮ್ಮ ಬರಹವನ್ನು ಯಾವುದಕ್ಕಾದ್ರೂ ಹೋಲಿಸಬೇಕು ಅಂತಂದರೆ ಯಾವುದಕ್ಕೆ ಹೋಲಿಸ್ತೀವಿ? ನನ್ನ ಬರೋಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ Red FM ಕನ್ನಡ.